ಒಲೆ ಹಣ್ಸು ಎಣ್ಣೆ ಕವರ್ ಒಂದೇ ಒಂದು ತಂದುಬಿಟ್ಟು ಇನ್ನೊಂದು ಇರ್ಬೇಕು ನೋಡಲ್ಲಿ. ಇಲ್ಲ ಅಂದರೆ ಎಣ್ಣೆ ಪ್ಯಾಕೆಟ್ ಇದಾವೆ. ಯಾರು ಹೇಳೋ ಅಷ್ಟು ದುಡ್ಗಿ ಮಾಡೋದು? ಕೋಪ ಬರೋದು ನೋಡ್ತೀಯಾ, ಆಮೇಲೆ ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೀವಿ. ಅಂಟ್ತವಮ್ಮ ಬಾ ಗಾಳಿಗೆಲ್ಲ ಆರೋಗ್ತಾ ಇದ್ದೀವಿ. ಇದ್ರ ಬೇರೆ ಸೀಮೆಗಳಿದ್ದಾವೆ, ಸತ್ತೋಯ್ತವೆ. ಪಾಪ ಹೊರಗಡೆ ಹೋಗ್ಬಿಟ್ಟು ಜೋರ ಮಾತಾಡ್ಬೇಕು. ಒಂದು ಮೈಕ್ ತಗೊಂಡ್ಬಿಡು. ಹಲೋ ಅಂದರೆ ಆ ತಮಿಳ್ನಲ್ಲಿ ಸರ್ಕಲ್ಗೆ ಕಳಿಸ್ಬೇಕು. ಹಲೋ ಹಲೋ ಮೈಕ್ ಟೆಕ್ಸ್ಟಿಂಗ್. ನಿಮ್ಮ ಟಾಟಾ ಎಸ್ ಡಿಜೆ ಇದೆ ಊರಾಗೆ ಹೊಸ್ಗೆ ಹಾಕ್ದಾಗ ಆನಾಗೈತಾ? ಮೊನ್ನೆ ಆ ಹೊಸ್ಗೆ ಇಟ್ಟಿದ್ರೆ ಎಲ್ಲರೂ ಬಂದ್ರಮ್ಮ ಹೊಸ್ಗೆ ಹಾಕ್ತಿದ್ದೀವಿ, ಲಕ್ಷ್ಮಕ್ಕ ಈರಕ್ಕ ಅಂತ ಕರಿತಿದ್ರಲ್ಲ, ಹಂಗೆ ಮೈಕ್ ಕೊಟ್ಟು ಬಿಡೋರು. ಅದು ಜೋರಾಗಿ ಮಾತಾಡ್ತೀವಿ. ತೆಂಗಿನಕಾಯಿ ಸುಲ್ದಿರ ಬೆಲ್ಲಿಕ್ಕಿದ್ದೀರಾ? ಹ್ಞೂ ಅಮ್ಮ. ನೋಡಿ ನಮ್ಮಮ್ಮ ಇವತ್ತು ಬೆಳಗ್ಗೆ ಸಾಂಗ್ ಹೇಳ್ತಾ ಇದ್ದಾರೆ ಖುಷಿಗೆ. ಸಾಂಗು ನೀನು ಕ್ಯಾಮ್ರಾಮ್ಯಾನ್ ಆಗಿದೆಯಲ್ಲಪ್ಪ, ದೊಡ್ಡ ಕ್ಯಾಮ್ರಾಮ್ಯಾನ್ ಗುರು ಜೊತೆ ಉಮಾ ಗುರುಮೂರ್ತಿ. ಹೆಣ್ಮಗು ಆಗಬೇಕು ಅಂತ ಆಸೆ ಇಟ್ಕೊಂಡು ನಿರಾಸೆಯಾಗಿ ಹುಣಸೆಹಣ್ಣು ತೊಳೆದು ಸಮುದ್ರಕ್ಕೆ ಎಸ್ಬಿಟ್ಟಿದ್ದೀನಿ. ಯಾಕಂದರೆ ಉಪ್ಪಲ್ಲಿ ಹುಣಸೆಹಣ್ಣು ತೊಳೆದ್ರೆ ಏನು ಪ್ರಯೋಜನ ಬಂತು. ತುಂಬ ಆಸೆ ನನಗೆ ಹೆಣ್ಮಕ್ಳಂದರೆ. ದೇವರು ಕ್ರೂರಿ ನನ್ನ ಮೇಲೆ, ಯಾಕೋ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕುಮಾರ ಅವರು ಮಾವ ಬಂದಾರೆ. ಕುಮಾರಣ್ಣ ನಿನ್ನೆ ಪೇಂಟೇನ ಬೆಳೀತಾ ಇದ್ದಾನೆ, ಕಸ ಹೊಡಿತಾ ಇದ್ದಾನೆ, ಯಾರು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನಿಂತು ಮಾತಾಡ್ಸಿದ್ರೆ ಅವಣ್ಣನೇ ಮಾತಾಡ್ದ. ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ. ನೋಡಿ ಬೆಳಗ್ಗೆ ನೀರು ಕಾಯಿಸ್ತಾ ಇದ್ದೀವಿ. ನನ್ನ ಮಗ ಸುಟ್ಕೆ ಹಾಕ್ತಾನೆ ನೋಡಿ, ಇವಾಗ ಒಲೆಗೆ ಕಾಯಿಸ್ಬಿಟ್ಟು ನೋಡಿ ಸುಟ್ಗೆ ಇಕ್ತವ್ರೆ. ಗೋಕುಲ ಅಮ್ಮಂಗೆ ಇಕ್ಕಲ್ಲ, ಒಳ್ಳೆ ಬಿಸಿ ಮೋರಿಲ್ ಬಿದ್ದಿಯ ಕಡೆ. ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನೀವು ವಿಡಿಯೋ ಚೆನ್ನಾಗಿರೋವು ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಇವ್ನು ನೋಡಿದ್ರು ಬುಡ್ಡಿ ಸುಟ್ಕೆ ಹಾಕ್ತಾನೆ. ಅವರ ಬೇಡ, ನಾನು ಬಟ್ಟೆ ಹಾಕ್ತಾ ಇದ್ದೀನಿ, ಅಲ್ಲಿ ಬೆಂಕಿ ಸುಡ್ತೈತೆ ಗೊಕ್ಕು, ಹಿಡ್ಕಮ್ಮ ಕಾಲ. ಇಕ್ಕು ಅಯ್ಯವ್ವ ಕಾದೈತಾ ಅಪ್ಪ ಗೋಕು ಸುಡ್ತಲ್ಲ ಕೊಡಿ ಅಪ್ಪಗೆ ಕಾಲಿಗೆ ಬೇಡಮ್ಮ ಸುಡ್ತೈತೆ ಬಂಗಾರಿ. ಫ್ರೆಂಡ್ಸ್ ಸಾಂಬಾರಿದೆ, ಚಟ್ನಿ ಮಾಡಿದ್ದೆ, ಅದು ಇದೆ. ರಾತ್ರಿ ದೋಸೆ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ರೈಸ್ ಮಾಡಿದೆ, ಇಕ್ಕಿದ ಬೇಳೆ ಸಾರಿಗೆ ಸಖತ್ತಾಗಿರುತ್ತೆ. ಸಾಂಬಾರು ಅಂತ ರೈಸ್ ಮಾಡಿದ್ವಿ, ಸಾಂಬಾರು ಐತೆ, ಅದಕ್ಕೇ ಇವಾಗ ದೋಸೆ ಮಾಡ್ತೀನಿ. ಚಟ್ನಿ ಐತೆ, ಸೂಪರಾಗಿರುತ್ತೆ. ಬಿಸಿ ಮಾಡಿ ಸಾಂಬಾರು. ಚಟ್ನಿ ಸೈಡ್ ತೆಗ್ದಿಕ್ಲಾ? ಹ್ಞೂ ಫ್ರಿಜ್ಜಲ್ಲಿ ಐತೆ ನೋಡಿ. ಅಳ್ಸಲ್ಲ ತಾನೆ? ಫ್ರಿಜ್ಜಲ್ಲಿ ಅಳಿಸ್ತೈತೆ. ಅದು ನಿನ್ನೆ ಮಧ್ಯಾಹ್ನ ಮಾಡಿದ್ದೀವಿ. ಒಗ್ಗರಣೆ ಹಾಕ್ಬಾರ್ದು, ಹಂಗೆ ಗಟ್ಟಿ ಚಟ್ನಿ ಎತ್ತಿಗೆ ಬಿಡಬೇಕು, ಅವಾಗ ಅಳಿಸಲ್ಲ. ನೋಡಿ ಫ್ರೆಂಡ್ಸ್, ಭಟ್ರು ಹೇಳ್ತಿದ್ದಾರೆ. ಭಟ್ರು ನೋಡಿ ಸಾಂಬಾರು. ನಮ್ಮಮ್ಮ ಅಷ್ಟೇ ಅವಾಗ ಗಟ್ಟಿಗೆ ಮಾಡಿ ಒಂದು. ನಿಮ್ಮ ಅಮ್ಮಂದು ಹೇಳ್ಬೇಡ ಸ್ವಾಮಿ, ನಿಮ್ಮ ಅಮ್ಮಂಗೆ ಬಂದಂಗೆ ನಿಮ್ಮ ಅಮ್ಮ ಮಾಡ್ತಾಳೆ, ನನಗೆ ಬಂದಂಗೆ ನಾನು ಮಾಡ್ತೀನಿ, ಬೇರೆಯವ್ರಿಗೆ ಬಂದಂಗೆ ಬೇರೆಯವ್ರು ಮಾಡ್ತಾರೆ. ಇಲ್ಲ ಅಮ್ಮ, ಚೆನ್ನಾಗಿ ಮಾಡಿದ್ದೀರ, ನೀನು ಚೆನ್ನಾಗಿ ಮಾಡಿದ್ದೆ. ಇವಾಗ ಯಾರೆಲ್ಲ ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂತ, ಚೆನ್ನಾಗೈತೆ, ಅಳಿಸೈತೆ. ಒನ್ ಟೈಮು ತಿನ್ನಲ್ಲ ನಾವು ಇಬ್ರು. ಫ್ರಿಜ್ಜಲ್ಲಿ ಇಕ್ಕಿದ್ರೆ 5 ದಿನ ಅದು ತಿನ್ಬಾರ್ದು, ಅದು ತಂಗಳು ತಿನ್ಬಾರ್ದಂತ ಈ ಒಲೆನೋ ನೋಡಮ್ಮ. ಹಿಂಗೆ ಈ ಒಲೆನೂ ನನ್ನ ಜೊತೆಗೆ ಆಟ ಆಡ್ತೈತೆ. ಏನ್ ಮಾಡೋದು, ಎಲ್ಲ ಸದ್ರ ಸಿಕ್ಬಿಟ್ಟಿದ್ದೀನಿ. ಸದ್ರ ಸಿಕ್ಕಿದೀಯ ನೀನು ನಮ್ಮನ್ನ ಸದ್ರ ತಗೊಂಡಿದೀಯ. ನಿಮ್ಮನ್ನೇ ನಾನು ಸದ್ರ ತಗೊಂಬೋಗಾಗುತ್ತೆ. ಹೋಗಿ ಮಾಡ್ತಾ ಇದ್ದಾನೆ, ಹೋಗಿ ಕರ್ಕೊ ಬರ್ತೀನಿ.
फ्रिज में इटाई लेवो लेवो आजा आजा ಹಂಗೆ ಹಂಗೆ ಏ ತಣ್ಣಗೆ ಸರಿ ಎಲ್ಲ ಸುಡ್ತಾ ಐತೆ ಹಿಂಗೆ ಇಟ್ಬಿಡ್ಬೇಕು ಅದ್ರ ಮೇಲೆ ಕುದ್ದು ಏನಾಯ್ತದೆ. ನಮ್ಮ ಗುರುಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ದೋಸೆ ಚಟ್ನಿ ಅಂದ್ರೆ ಪಂಚಪ್ರಾಣ ಅಂತ. ಪಂಚಪ್ರಾಣ ಬರೀ ಇಷ್ಟ ಅಲ್ಲ, ಪಂಚಪ್ರಾಣ. ಆಯ್ ಮಾಡ್ಬೇಕು. ದೋಸೆ ತಿಮ್ಮದ ಹೆಂಗಪ್ಪ, ಮೊಮ್ಮ ತಿಮ್ಮದ ಹೆಂಗೆ ತೋರಿಸಿ, ತಿಮ್ಮದ ಬಾಯಿಗೆ ಹಿಂಗ ಹೆಂಗ ತಿಂಬೋದು ಬೊಮ್ಮು, ಅಮ್ಮಂಗ್ ತಿನ್ಸೋದು ತೋರಿಸಿವ ಬಾಯಿಗೆ ಇಕ್ಕು. ಇಟ್ಟು ತಿನ್ಬಿಡ್ರಿ ಅಪ್ಪ ಮಗ, ಇಟ್ಟು ತಿನ್ಬಿಟ್ರಿ ಇಟ್ಟು. ಅಲ್ಲ ನಿನ್ ಬಟ್ಟೆ ತೆಗೆದು ನಿಂಗೆ ಬಾಯಿಗೆ ಇಕ್ಕೋದು. ಇಲ್ಲಿ ಚಮಚಗಳಿದ್ವಲ್ಲ ಉಪ್ಪಿನ 2 ತಳ್ದೋಗ್ಬಿಟ್ಟೆ. ಮಕ್ಕ ತಳ್ದಾಗು. ಫಸ್ಟ್ ಎದ್ದಿದ ತಕ್ಷಣ ನನ್ನ ಮಗ ಫ್ರೆಂಡ್ಸ್ ಮುಖ ತೊಳೆದು ಅಲ್ಲುಜ್ಜಿ ಮುಖ ತೊಳೆದು, ಅಮ್ಮ ಮುಖ ತೊಳಸು ಬಾ ಅಮ್ಮ ಅಂತಾನೆ. ಅದೇ ಒಂದು ಗ್ರೇಟ್. ಈ ವಯಸ್ಸಿಗೆ ಅಮ್ಮ ಅಂತಾನಲ್ಲ, ಹೆಂಗಮ್ಮ ತೊಳೆಯೋವರೆಗೂ ಬಿಡಲ್ಲ ಫ್ರೆಂಡ್ಸ್, ಅಳ್ತಾನೆ ಇರ್ತಾನೆ ಬಾ ಮುಖ ತೊಳಸು ಅಂತ. ಅದೆಲ್ಲ ಒಳ್ಳೆ ಹ್ಯಾಬಿಟ್, ಅದೆಲ್ಲ ಮಕ್ಳು ಆತರ ಎಲ್ಲ ಕಲಿಬೇಕು. ಮತ್ತೆ ಒಬ್ಬೊಬ್ರು ಮಕ್ಳು ಅಳ್ತಾ ಇರ್ತಾರೆ ಎದ್ದಿದ ತಕ್ಷಣ. ಇವ್ನ ಹಂಗಲ್ಲ, ಅವನು ಎದ್ದು ನಮ್ಮನ್ನ ಎಬ್ಬಿಸ್ತಾರೆ. ಅಮ್ಮ ಅಮ್ಮಿ ಅಮ್ಮಿ ಅಂತಾನೆ. ಏ ಅಮ್ಮಿ ಅಮ್ಮಿ ಎದ್ದೇಳೆ ಅಂತ ಎಬ್ಸ್ಬಿಟ್ಟು ಅಮ್ಮ ಅಮ್ಮಲ್ಲ ಅಮ್ಮಿ 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 ಅನ್ನೋದು. ಚೆನ್ನಾಗೈತೆ ಮಾತಾಡೋದು. ಈ ತರ ಗಟ್ಟಿಯಾಗಿ ಇಕ್ಕಿದ್ರೆ ಏನು ಆಗಲ್ಲ ಫ್ರೆಂಡ್ಸ್. ಉಪ್ಪು ಮತ್ತೆ ಸೋಡಾ ಹಾಕಿ ಇಟ್ಬಿಟ್ರೆ ಬೇಗ ಕೆಟ್ಟೋಗುತ್ತೆ. ಗಟ್ಟಿಯಾಗಿ ಹಸಿಟ್ಟು ಇಕ್ಕಿದ್ರೆ ದೋಸೆ ಹಸಿಟ್ಟು ಏನು ಆಗಲ್ಲ. ಗಟ್ಟಿ ನೋಡಿ ಹೆಂಗಿದೆ, ಮೊಸರು ತರ ಇದೆ. ತಿಮ್ಮದಲ್ಲಮ್ಮ. ನಮ್ಮನೆ ದೋಸೆ ಎಷ್ಟೊಂದ್ ಜನಕ್ಕೆ ಇಷ್ಟ. ಸ್ಪೆಷಲ್ ನಮ್ಮನೆ ದೋಸೆ. ಹೌದು, ಎಷ್ಟೊಂದ್ ಜನಕ್ಕೆ ಇಷ್ಟ. ಎಷ್ಟೊಂದ್ ಜನ ಇಷ್ಟ ಬೀಳ್ತಾರೆ ನಮ್ಮನೆ ದೋಸೆ ಅಲ್ವೇನಪ್ಪಿ? ಹಂಗ ಇವ್ರ ಮಾಮ ಅಕ್ಕ ಅದೇ ಕ್ವಾಟೇನು ಇಷ್ಟ ಬೀಳುತ್ತೆ. ದೋಸೆ ನೀರ್ ದೋಸೆ ಮಾಡಕ್ಕಲ್ವಾ? ನಮ್ಮ ಅಪ್ಪಂಗೂ ತುಂಬಾ ಇಷ್ಟ ನಾನು ದೋಸೆ ಮಾಡಿದ್ರೆ. ನೀರ್ ದೋಸೆಗೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬೇಕು. ಈ ತರ ಎಕ್ಕದಲ್ಲ, ಅವಾಗೆ ನೆನೆ ಹಾಕಿ ಅವಾಗೆ ಸ್ವಲ್ಪ ಬಿಟ್ಟು ತೆಂಗಿನಕಾಯಿ ಹಾಕಿ ರುಬ್ಬೇಕು ನೀರ್ ದೋಸೆಗೆ. ಮಾತಿನ ಗದ್ದಲ್ದಾಗೆ ಸೀದೋಗಿರೋದೇ ತಿನ್ನುವಂತ ಗಂಡನ್ ಸೀದೋಗಿರೋದಕ್ಕೆ ಫಸ್ಟ್ ದೋಸೆ ಯಾಕೆ ಗೊತ್ತಾ ಫ್ರೆಂಡ್ಸ್? ಗಂಡದಿರಿಗೆ ಇಕ್ಕೋನು ಫಸ್ಟ್ ಜೊತೆ ಚೆನ್ನಾಗಿ ಬಂದಿಲ್ಲ ಆದ್ರೂ ತಿನ್ಬೇಕು ಅವರು ಅಂತ ಇಕ್ಕೋನು. ಮನೆಗೆ ಹಂಗಲ್ಲ, ಯಾರಾದ್ರೂ ಒಬ್ರು ತಿಂತಾ ಇರ್ತೀವಿ. ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ. ಕಾಮಿಡಿ ಮಾಡಿ ಖುಷಿಯಾಗಿರ್ಬೇಕು ಫ್ರೆಂಡ್ಸ್. ಅಲ್ವಾ ಫ್ರೆಂಡ್ಸ್? ಅಲ್ವಾ ಫ್ರೆಂಡ್ಸ್? ಇವಾಗ ದೋಸೆ ಹಸಿಟ್ಟಿಗೆ ಚೆನ್ನಾಗಿ ಕದಕೋಬೇಕು. ಎಷ್ಟು ನಾವು ಈ ತರ ಮಿಕ್ಸ್ ಮಾಡ್ಕೊಂತೀವಿ ಫ್ರೆಂಡ್ಸ್, ಈ ತರ ನೀಟಾಗಿ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂತೀವಿ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ಬಿಟ್ಟು ನಾವು ಹಾಕ್ಬಿಟ್ರೆ ಬರಲ್ಲ. ಈ ತರ ಬಂದಾಗ ಅದು ಚಿಕ್ಕ ಚಿಕ್ಕ ನೊರೆ ತರ ಬರುತ್ತೆ ಮೇಲ್ಗಡೆ, ಹಿಂಗೆ ಕಲಿಸ್ತಾ ಇದ್ರೆ. ಅವಾಗ ಚೆನ್ನಾಗಿ ಈ ತರ ಇದು ಮಾಡಿದ್ರೆ ನೋಡಿ ದೋಸೆ ಇಟ್ಟಿನ ಅದಕ್ಕೆ ಸ್ವಲ್ಪ ಹೊತ್ತು ಈ ತರ ಹಿಂಗೆ ತಿರುಗ್ಕೊಂತ ಇದ್ರೆ ಚೆನ್ನಾಗಿ ಬರುತ್ತೆ. ಚೂರು ಸೋಡಾ ಹಾಕೊಳ್ತೀನಿ. ನಮ್ಮ ಅಪ್ಪಾಜಿಗೆ, ನಮ್ಮ ಮನೆಯವ್ರಿಗೆ ಎಲ್ಲಿ ಹೊರಗಡೆ ದೋಸೆ ತಿಂದ್ರೆ ತಿನ್ನಂಗೆ ಆಗಲ್ಲ. ನಮ್ಮ ಮನೆ ದೋಸೆ ತುಂಬಾ ಇಷ್ಟ ಅವ್ರಿಗೆ. ಬೆಳಗ್ಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಫ್ರೆಂಡ್ಸ್. ಏನ್ ಬೇಕು? ಏನು ದೋಸೆ ಬೇಕಾ? ಯಾರಿಗೆ? ಮ್ಯಾಮ್ ಬಂದೈತಾ? ದೋಸೆ ಹಾಕ್ಬೇಕಾ? ಅಲ್ಲೋಡಿ ಫ್ರೆಂಡ್ಸ್, ಬೆಕ್ಕು ಬಂದೈತೆ ಪಾಪ. ಅದಕ್ಕೆ ಮಮ್ಮು ಇಲ್ಲ, ನೀನು ದೋಸೆ ಹಾಕ್ ಬಾ, ದೋಸೆ ಕೊಡು ಬಾ ಅಂತ ಕರೀತಾವನೆ ಪಾಪ. ಮುದ್ದು ಬಂಗಾರ, ಎಷ್ಟು ಒಳ್ಳೆ ಮನ್ಸೈತಿ ಇದಕ್ಕೆ. ಎಲ್ಲೈತಿ ಬಾ ನೋಡೋಣ. ಆಯ್ತಾ? ಅವನಿಗೆ ತುಂಬ ಇಷ್ಟ ಪಾಪ, ಏನಾದರೂ ಬಂದರೆ ಹಾಕು ಅಂತಾನೆ. ಬೆಕ್ಕು ನಾಯಿ ಹುಡ್ಕೊಂಡು ಹೋಗ್ತಾನೆ ನೋಡ್ರಿ. ಇವಾಗ ಹೋಗ್ಬಿಡ್ತಾ? ಮಾಡೋಣ ಬರ್ತೈತೆ ಬಾ ಅಷ್ಟೊತ್ತಿಗೆ ಮಮ್ಮ ಹಾಕೋಣ ಬಾ. ಇಲ್ಲೋಡ ಅಮ್ಮ ಪ್ಲೀಸ್ ಅಮ್ಮ ದೋಸೆ ಹಾಕಮ್ಮ ಮ್ಯಾಮ್ಗೆ ಅಂತ ಬಂದವನೆ. ಬಾ ಬಂಗಾರಿ, ಬಾ ಒಳಗೆ ಬಾ. ಬೆಕ್ಕನ್ನ ತೋರ್ಸಕ್ಕೆ ಹೋಗಿದ್ದ ಫ್ರೆಂಡ್ಸ್, ಗೋಕುಲ್ ಕರ್ಕೊಂಡು. ಮ್ಯಾಮ್ಗೆ ಪಾಪ ಇದು ಹಾಕ್ಬಾ, ದೋಸೆ ಹಾಕ್ಬಾ ಅಂತ ಕರ್ಕೊಂಡು ಹೋಗಿದ್ದ. ನೋಡ್ಕೊಂಬಂದೆ, ಅದೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆ ಪಾಪ. ಮಾಡತ್ತಿಗೆ ಬಂದರೆ ಒಂದು ದೋಸೆ ಹಾಕೋದು.
ಚುಚ್ಚಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಈರುಳ್ಳಿಗೆ. ಈ ಈರುಳ್ಳಿ ಅಕಸ್ಮಾತ್ ಏನಾದರೂ ಇವತ್ತೇ ನಾವು ಏನಾದರೂ ಎದು ಖಾಲಿಯಾಗಿದ್ರೆ ಚೆನ್ನಾಗಿ ಸುಟ್ಟಿರುತ್ತಲ್ಲ ಎಣ್ಣೆಯಲ್ಲಿ, ಸಾಂಬಾರ್ಗೆ ಏನಾದರೂ ಹಾಕೋಬೋದು. ಬೇಡ ಅಂದ್ರೆ ಬಿಸಾಕ್ಬೋದು. ಹಾಂ, ಯಾಕೆ ಎಲ್ಲಿಲ್ಲ? ಎಲ್ಲ ನಾಷ್ಟ ಮಾಡೋಣ, ಹೋಗ್ಬರುವಂತ. ಒಬ್ಬೊಬ್ಬರು ದೋಸೆ ಮೇಲೆ ಪ್ಲೇಟ್ ಮುಚ್ಚಿಕ್ತಾರೆ ಫ್ರೆಂಡ್ಸ್, ಮುಚ್ಚಿಕ್ಕಿ ಆಮೇಲೆ ತೆಗಿತಾರೆ. ನಾನು ಆ ಥರ ಮಾಡಕ್ ಹೋಗಲ್ಲ. ಅದನ್ನ ಒಂದ್ಸರಿ ಮುಚ್ಚೋದು, ಒಂದ್ಸರಿ ತೆಗಿಯೋದಿಲ್ಲ. ಏನಕ್ಕೆ ಅಂತ, ಬೇಗ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಹಸಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಈ ಸರಿ ಚೆನ್ನಾಗಿ ಬಂದಿದೆ. ಯಾವಾಗಲೂ ಚೆನ್ನಾಗಿ ಬರುತ್ತೆ, ಈ ಸರಿ ಇನ್ನೂ ಮೆತ್ತಗೆ ಚೆನ್ನಾಗಿ ಬಂದಿದ್ದಾವೆ. ನಮ್ಮ ಗುರುಗೆ ದೋಸೆ ಇಷ್ಟ, ಪಲಾವ್ ಇಷ್ಟ. ಈ ಥರದ್ದು ಮಾಡಿಕ್ಕಿದ್ರೆ ಡೈಲಿ ತಿನ್ನುತ್ತೆ. ನಂಗೆ ಟೈಮ್ ಇರಬೇಕಲ್ಲ. ಎದ್ದು ಗೋಕುಲ್ ಒಂದೊಂದು ಟೈಮ್ ಬಿಡಲ್ಲ ಫ್ರೆಂಡ್ಸ್, ಬೆಳಗ್ಗೆನೆ ಜೋರಾಗಿ ಅಳ್ತಾ ಇರ್ತಾನೆ, ಕೈಯೇ ಬಿಡಲ್ಲ. ಆ ಪಕ್ಕಕ್ಕೆ ಎತ್ಕೊಂಡೇ ಇರಬೇಕು. ಬೆಳಗ್ಗೆ ಇದ್ದು ಅದು ಮಾಡಿ ಇದು ಮಾಡಿ ಅವನನ್ನು ಕರ್ಕೊಂಡು ಮಾಡ್ಬೇಕಲ್ಲ. ಇದಕ್ಕೆ ಹಾಕಿಕ್ಕಿದ್ರೆ ಎಲ್ಲ ಒಂದೇ ಟೈಮ್ ತಿನ್ಬೋದಲ್ಲ ಅಂತ. ಇರಮ್ಮ, ಪುಟ್ಟ ಅಡುಗೆ ಮನೇಲಿ ಎಲ್ಲಂತೂ ಕುಂದಿರ್ಸ್ಲಿಕ್ಕೆ ನಾನು ಬಂಗಾರ ನಿಮಗೆ. ದೋಸೆ ಮಗನೇ, ವಾವ್ ದೋಸೆ ಅಲ್ವಾ? ಸಾಂಬಾರ್ ಹಾಕು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡೋಣ. ಸ್ವಲ್ಪ ಅನ್ನ ಇತ್ತು, ಯಾಕೆ ವೇಸ್ಟ್ ಮಾಡೋಣ ಅಂತ ಹಂಗೆ ತಿನ್ನೋಣ ಅಂತ ತಗೊಂಡ್ವಿ. ಸಾರು ಬಿಸಿ ಮಾಡಿ, ಚಟ್ನಿ ನೋಡಿ, ಚಟ್ನಿ ಸಖತ್ತಾಗಿ ಬಂದಿದೆ, ಸಖತ್ತಾಗಿ. ಏನೇನು ಬೇಕು ಜಳಿ? ದೋಸೆಗೆ ಇಕ್ಕಿದ ಬೇಳೆ ಸಾರು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಸಾರು ಚೆನ್ನಾಗೈತಲ್ಲ. ರಾತ್ರಿ ಅಪ್ಪಿ ನನ್ನ ಗಂಡ ಘಮ 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 ಅಂತೈತೆ ಸಾರು ಅಂತಿದ್ದ. ಚೆನ್ನಾಗಿತ್ತು ಸಾರು ರಾತ್ರಿ. ಮಟನ್ ಸಾರು ಇದ್ದಂಗಿತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಬನ್ನಿ ಟಿಫನ್ ಮಾಡೋಣ. ದೋಸೆ, ಚಟ್ನಿ, ಕಡಲೆ ಬೀಜದ ಚಟ್ನಿ, ಸಾಂಬಾರು. ಚೆನ್ನಾಗಿತ್ತಾ? ಅದರಿಂದ ಇದಕ್ಕೆ ಇದ್ರಿಂದ ಆಗುತ್ತೆ. ಆಗ ಏಯ್, ಅದು ಕಲ್ಸ್ಕೊಂಡು ತಿಂತಾನೆ ಬಿಡು. ಕೊಡು. ದೋಸೆಗೆ ಎಷ್ಟು ಸಾಂಬಾರು ಮಾಡಿದ್ರು ಒಂಚೂರು ಚಟ್ನಿ ಇರ್ಬೇಕು ಫ್ರೆಂಡ್ಸ್, ಅವಾಗೆ ಟೇಸ್ಟು. ಬನ್ನಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿದೆ ದೋಸೆ. ಚೆನ್ನಾಗಿ ಬಂದವಲ್ಲ. ಕೂತ್ಬಾರ್ದು, ತಿನ್ನು ಜಣಿ, ಇಲ್ಲ ಕಿತ್ಕೊಂತೀನಿ, ನಾನು ತಿನ್ಬಿಡ್ತೀನಿ ನಿನ್ ಬಿಟ್ಟು.